ಸಿಹಿ ಸುದ್ದಿ ಸ್ನೇಹಿತರೆ, ಕಳೆದ 2 ವರ್ಷಗಳ ಕಾಯುವಿಕೆಗೆ ಕೊನೆಗೂ ಅಂತ್ಯ. ರಾಜ್ಯ ಸರ್ಕಾರದಿಂದ ಮುಂದಿನ 30 ದಿನಗಳಲ್ಲಿ 53,000 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಬೀಳಲಿದೆ. ಓದುವ ವೇಗ ಹೆಚ್ಚಿಸಿ. ಮೀಸಲಾತಿ ಗೊಂದಲವಾಯ್ತಾ? ಚಿಂತೆ ಬೇಡ. ಕೋರ್ಟ್ ತಡೆಯಾಜ್ಞೆ ಇರೋದ್ರಿಂದ ನೇಮಕಾತಿ ತಡವಾಗಬಾರದೆಂದು ಹಳೆಯ 50% ಮಿತಿಯಲ್ಲೇ ಪ್ರಕ್ರಿಯೆ ಆರಂಭಿಸಲು ಸರ್ಕಾರ ನಿರ್ಧರಿಸಿದೆ. ಹಾಗಾದ್ರೆ ಹೆಚ್ಚಿಸಿದ ಮೀಸಲಾತಿಯ ಕಥೆ ಏನು? ಜನಸಂಖ್ಯೆ ಆಧಾರದ ಮೇಲೆ ಹೆಚ್ಚಿಸಲಾಗಿದ್ದ ಉಳಿದ 6% ಹುದ್ದೆಗಳನ್ನು ಕಾಯ್ದಿರಿಸಲಾಗಿದೆ. ನ್ಯಾಯಾಲಯದ ತೀರ್ಪು ಬಂದ ನಂತರವಷ್ಟೇ ಆ ಹುದ್ದೆಗಳ ಭರ್ತಿ ನಡೆಯಲಿದೆ. ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ ಬಂಪರ್ ಅವಕಾಶ. ಹಣಕಾಸು ಇಲಾಖೆ ಒಪ್ಪಿಗೆ ನೀಡಿರುವ ಒಟ್ಟು ಹುದ್ದೆಗಳಲ್ಲಿ ಅತಿ ಹೆಚ್ಚು ಹುದ್ದೆಗಳು ಕಲ್ಯಾಣ ಕರ್ನಾಟಕ ವೃಂದದಡಿಲೇ ಭರ್ತಿಯಾಗಲಿವೆ. ಇನ್ನುಳಿದಂತೆ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 24,300 ಹುದ್ದೆಗಳಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಪೊಲೀಸ್, ಕಂದಾಯ, ಪಂಚಾಯತ್ ರಾಜ್ ಸೇರಿದಂತೆ ಹಲವು ಕನಸಿನ ಹುದ್ದೆಗಳು ನಿಮ್ಮದಾಗಬಹುದು. ಮತ್ತೊಂದು ಮುಖ್ಯ ಮಾಹಿತಿ: ರಾಜ್ಯಪಾಲರ ಅಂಕಿತದೊಂದಿಗೆ ಒಳ ಮೀಸಲಾತಿ ಕಾಯ್ದೆ 2025 ಅಧಿಕೃತವಾಗಿದೆ. 2025ರ ಎಸ್ಸಿ ಮೀಸಲಾತಿಯೊಳಗೆ ಜಾತಿಗಳ ಹಿಂದುಳಿದಿರುವಿಕೆ ಆಧಾರದ ಮೇಲೆ 3 ಪ್ರವರ್ಗಗಳಾಗಿ ಹಂಚಿಕೆಯಾಗಲಿದ್ದು, ಅಧಿಸೂಚನೆಯಲ್ಲಿ ಸ್ಪಷ್ಟತೆ ಸಿಗಲಿದೆ. ಕೆಪಿಎಸ್ಸಿ ಮತ್ತು ಇತರ ನೇಮಕಾತಿ ಪ್ರಾಧಿಕಾರಗಳಿಗೆ ಕೇವಲ 30 ದಿನಗಳ ಗಡುವು ನೀಡಲಾಗಿದೆ. ಅಧಿಸೂಚನೆಗಳು ಸಾಲು ಸಾಲಾಗಿ ಬರಲಿವೆ. ನಿಮ್ಮ ತಯಾರಿ ಕೂಡ ಅದೇ ವೇಗದಲ್ಲಿರಲಿ. ಆಡಳಿತ ಯಂತ್ರಕ್ಕೆ ಹೊಸ ಚೈತನ್ಯ ನೀಡಲು ಸರ್ಕಾರ ಸಿದ್ಧವಾಗಿದೆ. ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ನೀವು ಸಿದ್ಧರಿದ್ದೀರಾ? ಮೊಬೈಲ್ ಬದಿಗಿಡಿ, ಪುಸ್ತಕ ಹಿಡಿಯಿರಿ.